ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮದ್ವೆಲಾಡೋಕೆ ಸರಿಗಮಪ್ಪ ಅವರೇ ಬಂದವ್ರೆ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀವು ಕಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ. ನೋಡೆಯ ಕಾಂತಿ ಪಿಂತಿ ಬಳೆ ಎಲ್ಲ ಹಾಕ್ಬೇಡ. ಅವಳು ಮಾಸ್ತಿ ಕೊಪ್ಪಲ್ ಸೊಸೆ, ಅವಳು ಚೆನ್ನಾಗಿ ನೋಡು ಅಚ್ಚುಕಟ್ಟಾಗಿರೋ ಹಾಕು. ಆಗ್ಲಿ ಕಣವ. ಹಸಿರು ಗಾಜಿನ ಬಳೆಗಳೇ, ತೊಟ್ಟಿಲಿನ ಕೂಸಿಗೆ ದೃಷ್ಟಿದು ತಾನೇ, ಮೊಡವೆಯ ವಯಸ್ಸಿಗೆ ಒಡವೆದು ತಾನೇ, ಕಾಮನ ಬಿಲ್ಲಿಗೂ ಇದರ ಸಾಟಿ ನಿಲ್ಲದು, ಋಷಿಗಳ ಸಂಯಮ ಇದರ ಮುಂದೆ ನಿಲ್ಲದು, ಸ್ತ್ರೀ ಕುಲದ ಸೌಭಾಗ್ಯವೇ ನಿಮ್ಮ ರೂಪವು. ಗಂಡಿನ ರೂಮಲ್ಲಿ ಇರ್ಬೇಕು ಬಾರು. ಅಣ್ಣ ಗಣ್ಣ ರೂಮಲ್ಲಿ ರೆಡಿ ಮಾಡ್ತಾನೆ. ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಋತುಗಳ ಜೊತೆಯಲ್ಲಿ ಬದುಕು ನಡೆವಾಗ, ಬದುಕಿನ ನೆರಳಲಿ ಹೆಣ್ಣು ನಡೆವಾಗ, ಪ್ರೇಮದ ಹಾಡು ಕೇಳ್ತಿದ್ಯಾ? ಸಖತ್ತಾಗಿದೆ. ನಗುವಿದೆ, ಸಾವಿನ ನೋವಿನ ಆದ್ರೂ ಈ ಮದ್ವೆ ನಡೆಯಲ್ಲ. ಸ್ತ್ರೀ ಕುಲದ ಸೌಭಾಗ್ಯವೇ ನಿಮ್ಮ ರೂಪವು. ಎಂತ? ಈ ಮದ್ವೆ ನಡೆಯಲ್ಲ ಅಂದೆ. ಕೇಳಿಸ್ತಲ್ಲ ಕಣೆ. ಅಯ್ಯೋ, ಈ ಮದ್ವೆ ನಿಂತೋಗತ್ತೆ. ಏನ್ರಿ ಇದು? ಮದ್ವೆ ನಿಂತೋಗ್ಲಿ ಅಂತ ಅಪ್ಶಕ್ನ ನುಡಿಯೋರ್ನೆಲ್ಲ ಛತ್ರಕ್ಕೆ ಕರ್ಸಿದಿರಲ್ಲ. ಅಯ್ಯೋ, ನಿಮ್ಗೆಲ್ಲ ಹಿಂಗ್ ಕೇಳಿಸ್ತಾ? ನಾನು ನನ್ನ ತಂಗಿ ಪಂದ್ಯ ಕಟ್ಟಿದ್ವಿ, ಈ ಮದ್ವೆಲ್ ಬರೋ ಹಾಡು ನಿಂತೋಗತ್ತೆ ಅಂತ. ಅವಳಿಗೆ ಕೇಳಿಸ್ಲಿಲ್ಲ ಪಾಪ, ಅದಕ್ಕೆ ಜೋರಾಗಿ ಹೇಳಿದೆ ಅಷ್ಟೇ. ರಶ್ಮಿ, ನೀನು ಮಾತಾಡಿದ್ದು ನಂಗೆ ಸರಿಯಾಗಿ ಕೇಳಿಸ್ತು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಯ್ಯೋ ಸುಮ್ಮನಿರತ್ತೆ. ಪಾರು ಮುಖ ನೋಡಿದ್ರಾ? ಅವಳಿಗೆ ಮದ್ವೆಲಿ ಆಸಕ್ತಿನೇ ಇಲ್ಲ ಅನ್ನೋಂಗಿದೆ. ಹಾಗಂತ ಕೂಗಕ್ಕಾಗತ್ತೇನೆ? ನಾವೇನು ಮಾಡೋ ಪರಿಸ್ಥಿತಿಲಿಲ್ಲ. ನಮ್ಗಿಷ್ಟ ಇದೆಯೋ ಇಲ್ವೋ ಇಲ್ಲಿ ತನಕ ಬಂದಿದೆ, ಮುಂದಕ್ಕೆ ಮದ್ವೆನೂ ಆಗ್ಬೇಕಷ್ಟೇ. ನೋಡ್ರಮ್ಮ, ಯಾರಾದ್ರೂ ಒಂದು 5 ಜನ ಮುತ್ತೈದೆಯರು ಬಂದು ಹೆಣ್ಣಿಗೆ ಬಳೆ ತೊಡ್ತೀವಿ. ಸೌಭಾಗ್ಯ, ಬಾ ನೀನು ತೋಡ್ಸು.
ಅಪ್ಪ ಏನೇ ಆದ್ರೂ ಅಪ್ಪನೇ. ಅವರಿಗೆ ನಾನು ಮೋಸ ಮಾಡಿ ಮನೆ ಬಿಟ್ಟು ಹೋಗ್ತಿದ್ದೇನಲ್ಲ, ಏನ್ ಮಾಡ್ಲಿ ಭಗವಂತ. ಲೀಲಾ, ಮಂಜಿ ಬನ್ನಿ, ಬಳೆ ತೊಡಸ್ಕೊಳ್ತೀನಿ. ಬಳೆ ಶಾಸ್ತ್ರ ಮುಗೀತಲ್ಲ, ದೊಡ್ಡವ್ರ ಹತ್ರ ಆಶೀರ್ವಾದ ತಗೋ. ಏನ್ ಇರ್ಭದ್ರ, ನಿನ್ನ ಮಗಳಿಗೆ ಸಂಸ್ಕಾರ ಇಲ್ಲ, ಆಶೀರ್ವಾದ ಯಾರಿಂದ ತಗೋಬೇಕು? ಕೊಂಡಿನ ಅಜ್ಜಿ ಅನ್ನಿಸ್ಕೊಂಡವಳು ನಾನು ಇಲ್ಲಿದ್ದೀನಿ, ನನ್ನನ್ನು ಬಿಟ್ಬಿಟ್ಟು ನಿನ್ನ ಹತ್ರ ಬರ್ತಾವಳೆ. ಪಾರ್ವತಿ, ಈಗ ನೀನು ನಮ್ಮ ಮಗಳಲ್ಲ, ಅವ್ರ ಮನೆ ಸೊಸೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರಲ್ಲ, ಅವರೇ ಇವಾಗ ನಿನ್ನ ಪಾಲಕ ದೇವರು. ನಾವೆಲ್ಲ ಆಮೇಲೆ, ಮೊದಲು ಹೋಗಿ ಅವ್ರ ಕಾಲಕ್ಕೆ ನಮಸ್ಕಾರ ಮಾಡು. ಎಲ್ಲಾನು ಹೇಳಿಸ್ಕೊಂಡೆ ಮಾಡಂಗಿದ್ರೆ ದೊಡ್ಡೋರಿಗೆ ಮರ್ಯಾದೆ ಎಲ್ಲಿರುತ್ತೆ? ಇನ್ನೂ ಅನುಭವ ಇಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಕಲಿತಾಳೆ. ಸರಿ ಬಾ. ಏನ್ ಮಾಡ್ತಾ ಇದೆಯಾ ಪಾರು? ಮಾವ ಅಲ್ವೇನು? ತಪ್ಪೇನಿಲ್ಲ ಬಿಡು, ನೀನು ದೊಡ್ಡವನೇ ಅಲ್ವಾ. ದಯವಿಟ್ಟು ಈ ಮದ್ವೆ ನೆಲ್ಸು ಮಾವ. ನಾನು ಇಷ್ಟಪಟ್ಟು ಮದ್ವೆ ಆಗ್ಬೇಕು ಅಂದ್ಕೊಂಡಿರೋ ಹುಡುಗ ಸಿದ್ಧಾರ್ಥ. ನನ್ನ ಜೀವ ಎರಡೂ ನಿನ್ನ ಕೈಯಲ್ಲೇ ಇದೆ ಮಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.